ಕಿಚ್ಚ ಸುದೀಪ್ ಅವರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಕುರಿತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಘಟನೆ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ಕಿಚ್ಚ. ಹಾಗಾದ್ರೆ ಕಿಚ್ಚ ಏನ್ ಹೇಳಿದ್ದಾರೆ ಅಂದ್ರೆ, ನನ್ನ ಭಾಷೆಯಲ್ಲಿ ಹೇಳುವುದಾದರೆ, ಪ್ರವಾಸಕ್ಕೆ ಅಂತ ಹೋಗಿದ್ದ ಮುಗ್ಧ ಅಮಾಯಕರ ಮೇಲೆ ದಾಳಿ ಮಾಡಿ ಕ್ರೂರವಾಗಿ ಕೊಂದಿರುವ ಈ ನನ್ನ ಮಕ್ಕಳನ್ನು ಅವರ ಅಮ್ಮನ ಹೊಟ್ಟೆ ಒಳಗೆ ಅಡಗಿ ಕುಳಿತಿದ್ದರೂ ಕೂಡ ಪ್ರತಿಯೊಬ್ಬ ನನ್ನ ಮಗನನ್ನು ಹುಡುಕಿ ಹೊಡಿಬೇಕು. ಇದು ಬರೀ ವ್ಯಕ್ತಿಗಳ ಮೇಲಿನ ದಾಳಿ ಅಲ್ಲ, ನಮ್ಮ ದೇಶದ ಮೇಲೆ ನಮಗೆ ಇರುವ ಸ್ಫೂರ್ತಿಯ ಮೇಲೆ ಆದ ದಾಳಿ. ಇವರನ್ನು ಹಿಂಗೆ ಬಿಡಬಾರ್ದು, ಏಟಿಗೆ ಎದುರೇಟು ಹೊಡಿಲೇಬೇಕು. ನನ್ನ ಮಕ್ಕಳನ್ನು ಅಟ್ಟಾಡ್ಸ್ಕೊಂಡು ಹೊಡೆಯೋಕೆ ಇದೇ ಒಳ್ಳೆ ಟೈಮು. ಯೋಚನೆ ಮಾಡ್ಕೊಂಡು ಕೂರುವ ಸಂದರ್ಭ ಇದಲ್ಲ. ಈ ದಾಳಿಯ ಹಿಂದೆ ಯಾವ ನನ್ನ ಮಗ ಇದ್ದಾನೋ ಅವನನ್ನು ಸುಮ್ಮನೆ ಬಿಡಬೇಡಿ, ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಮೋದಿ ತಾತನಿಗೆ ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್ ಅವರಿಗೆ ತಮ್ಮ ಟ್ವೀಟ್ ಅನ್ನು ಟ್ಯಾಗ್ ಮಾಡಿದ್ದಾರೆ ಕಿಚ್ಚ. ಕಿಚ್ಚ ಸುದೀಪ್ ಅವರು ಬರೀ ಸಿನಿಮಾ ನಟರಲ್ಲ, ದೇಶದ ಬಗ್ಗೆ ಅಪಾರ ಒಲವು ಇದೆ. ಕಿಚ್ಚನ ಈ ಉತ್ತರ ಸಾಕಷ್ಟು ಜನರಿಗೆ ಈಗಾಗಲೇ ಕಪಾಳಕ್ಕೆ ಹೊಡೆದಂಗೆ ಅನಿಸಿರುತ್ತೆ. ಅದರಲ್ಲೂ ಕೂಡ ಸಾಯಿ ಪಲ್ಲವಿ ಅಂತವರಿಗೆ. ನಮ್ಮ ಮೋದಿ ತಾತ ಅಮಿತ್ ಶಾ ಅಂಕುಲ್, ನಿಮ್ಮ ರಾಜಕೀಯ ಲಾಭಗಳು ಪಕ್ಕಕ್ಕಿಟ್ಟು ದೇಶದ ಭದ್ರತೆಯ ಕಡೆ ಗಮನ ಕೊಡಿ. ದೇಶದ ಒಳಗೆ ನಮ್ಮ ಜೊತೆ ತಿನ್ಕೊಂಡು ಉಂಡ್ಕೊಂಡು ನಮ್ಮವರಿಗೆ ಬ್ರೈನ್ ವಾಶ್ ಮಾಡಿ ಕಲಬೆರಕೆ ಆಟಗಳು ಆಡುವ ಇಂಥ ಕಲಬೆರಕೆ ನನ್ನ ಮಕ್ಕಳನ್ನು ದೇಶದಿಂದ ಒದ್ದು ಮೊದಲು ಹೊರಗೆ ಹಾಕಿ. ಇವರು ಹೇಳುವ ಮಾತುಗಳನ್ನು ನಂಬಿಕೊಂಡು ನಮ್ಮವರೇ ಕಿತ್ತಾಡ್ಕೊಂಡು ಸಾಯುವ ಪರಿಸ್ಥಿತಿ ಬರುತ್ತೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈಗಾಗಲೇ ಈ ಘಟನೆ ಕುರಿತು ಸೆಲೆಬ್ರಿಟಿಗಳು ಧ್ವನಿ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ಅವರು ಶಿವಣ್ಣ, ಯಶ್, ಧ್ರುವ, ರಾಧಿಕಾ ಪಂಡಿತ್, ಯುವ ಈ ಘಟನೆ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಎಲ್ಲಾ ನಟ ನಟಿಯರು ತಮ್ಮ ಕೆಲಸಗಳನ್ನು ಪಕ್ಕಕ್ಕಿಟ್ಟು ದೇಶದ ಪರವಾಗಿ ನಿಂತಿದ್ದಾರೆ. ಈ ದಾಳಿಯಲ್ಲಿ ಮೃತರಾದ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಇಲ್ಲೊಬ್ಬ ಹಾಲಿವುಡ್ ಸೂಪರ್ ಸ್ಟಾರ್ ಮಾತ್ರ ಇದುವರೆಗೆ ಒಂದು ಟ್ವೀಟ್ ಮಾಡಿಲ್ಲ, ಒಂದು ಪೋಸ್ಟ್ ಹಾಕಿಲ್ಲ. ದೇಶದ ಒಳಗೆ ದೇಶದ ಹೊರಗೆ ಏನು ನಡೀತಾ ಇದೆ ಅಂತ ಈ ಪುಣ್ಯಾತ್ಮನಿಗೆ ಗೊತ್ತೇ ಇಲ್ಲ. ದೇಶದಲ್ಲಿ ಯಾವನ್ ಸತ್ರೆ ಯಾವನ್ ಹೋದ್ರೆ ನನಗೇನು, ನಾನು ಮಾತ್ರ ಫಾರ್ಮ್ ಹೌಸ್ ನಲ್ಲಿ ಜಟಕ ಓಡಿಸ್ಕೊಂಡು ಇರ್ತೀನಿ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ ಮಹಾ ಕಲಾವಿದ. ಅಣ್ಣ ಪೋಸ್ಟ್ ಮಾಡೋದು ಎಂತ ವಿಚಾರಗಳು ಅಂದ್ರೆ, ತಾನು ಮಾಡಿದ ದಾನ ಧರ್ಮಗಳು ವಿಡಿಯೋಗಳು, ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋಗಳು, ಅದರ ಜೊತೆಗೆ ಪುಣ್ಯಾತ್ಮ ಎಂಬ MP3 ಪ್ಲೇಯರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಪೋಸ್ಟ್ ಗಳನ್ನು ಮಾಡ್ತಾರೆ. ದೇಶದಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ. ಇದಕ್ಕೆ ಪ್ರತಿಯೊಬ್ಬರು ತಮ್ಮ ಆಕ್ರೋಶವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕ್ತಿದ್ದಾರೆ. ಈ ಘಟನೆಯನ್ನು ಖಂಡನೆ ಮಾಡ್ತಿದ್ದಾರೆ. ದೇಶ ಚೆನ್ನಾಗಿದ್ರೆ ದೇಶದ ಒಳಗೆ ಇರೋರು ಚೆನ್ನಾಗಿರ್ತಾರೆ. ನಿನ್ನೆಯಿಂದ ದೇಶದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ರಚ್ಚ ರಂಬೋಲ ಆಗ್ತಾ ಇದೆ. ಅಣ್ಣ ಮಾತ್ರ ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಮಾಡ್ತಿದ್ದಾರೆ, ಜಟಕ ಓಡಿಸ್ಕೊಂಡು ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ, ಭಾರತದ ನಂಬರ್ 1 ಆಕ್ಟರ್. ಹೆಣ್ಣು ಮಕ್ಕಳ ಪಾಲಿಗೆ ಇವರೇ ಆಪತ್ ಬಾಂಧವರು. ಕಾಮಕರನ್ನು ಕಂಡ್ರೆ ಎಡಮೂರಿ ಕಟ್ಟಿ ಹೆಗಲ ಮೇಲೆ ಎತ್ತಾಕೊಂಡು ಬರೋರು. 7 ಕೋಟಿ ಅಭಿಮಾನಿಗಳ ಒಡೆಯ. ಇಷ್ಟಕ್ಕೂ ಈ ಹಾಲಿವುಡ್ ಸೂಪರ್ ಸ್ಟಾರ್ ಯಾರು ಅಂದ್ರೆ ನನ್ ಅದರ್ ದೆನ್ ಜಾಲಹಳ್ಳಿ ಜಲಗಾರ. ಅಣ್ಣ ಹೆಂಗೋ ಅಣ್ಣನ ಶಿಷ್ಯ ಬಕೀಟ್ ದನ ವೀರ ಕೂಡ ಹಂಗೆ. ಈಗಾಗಲೇ ಕೆಂಗೇರಿ ಮೋರಿ ಸೇರ್ಕೊಂಡಿರುವ ವಾಹನ ಹತ್ಕೊಂಡು ಆಂಬುಲೆನ್ಸ್ ವಾಹನದಲ್ಲಿ ವಿಜಯ ಯಾತ್ರೆ ಮಾಡುತ್ತಿರುವ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ದನ ವೀರ ಅವರು ಕನ್ನಡಕ್ಕೆ ಸಿಕ್ಕಿರುವ ಅಪರೂಪದ ಮಾಣಿಕ್ಯ. ಇವರೆಲ್ಲ ಕನ್ನಡದ ನಟರು ಅಂದ್ರೆ ನಮಗೆ ಅಲ್ಲ, ಇಡೀ ದೇಶಕ್ಕೆ ಗೌರವ. ಇಂಥವರನ್ನು ಗುರುತಿಸಿ ನಮ್ಮ ಮೋದಿ ತಾತ ಅವರು ಇಂಥವ್ರನ್ನೆಲ್ಲ ಪಾರ್ಲಿಮೆಂಟ್ ಗೆ ಕರೆಸಿ ನಮ್ಮ ಮೋದಿ ತಾತ ಭಾರತ ರತ್ನ ಕೊಡಬೇಕು. ಆ ರೀತಿಯ ಅದ್ಭುತ ಕಲಾವಿದರು. ಇಂಥವರ ಮಧ್ಯೆ ನಿನ್ನೆ ಇವರ ಬರ್ತ್ಡೇ ಇತ್ತು. ಆದ್ರೆ ಪಾಪ ಇವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ದೇಶದಲ್ಲಿ ಈ ರೀತಿ ಒಂದು ಘಟನೆ ಆಗಿದೆ ಅಂತ ತಿಳಿದು ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಇವರ ಮೆಚುರಿಟಿ ಲೆವೆಲ್ ಜಾಸ್ತಿನೇ ಇದೆ. ಅದರ ಜೊತೆಗೆ ತಮ್ಮ ಎಕ್ಕ ಸಿನಿಮಾದ ಟ್ರೈಲರ್ ಕೂಡ ಪೋಸ್ಟ್ ಪೋನ್ ಮಾಡಿದ್ದಾರೆ. ದೇಶ ಕಷ್ಟದಲ್ಲಿ ಇದೆ ಅಂತ ತಿಳಿದಾಗ ಅದರ ಜೊತೆ ನಿಲ್ಲುವವನೇ ರಿಯಲ್ ಹೀರೋ. ಇನ್ನು ಈ ಪಾಕಿಗಳಿಗೆ ತಿನ್ನಕ್ಕೆ ಅನ್ನ ಗತಿ ಇಲ್ದಿದ್ರು ಕೂಡ ಕೊಬ್ಬು ಮಾತ್ರ ಟನ್ ಗಟ್ಟಲೆ ಇದೆ. ನನ್ನ ಮಕ್ಕಳಿಗೆ ಇಷ್ಟಿರ್ಬೇಕಾದ್ರೆ ನಮಗೆ ಎಷ್ಟಿರಬಾರ್ದು. 148 ಕೋಟಿ ಭಾರತೀಯರು ಕಾಶ್ಮೀರದ ಮೇಲೆ ನಿಂತ್ಕೊಂಡು ಒಂದೇ ಸಲ ಉಚ್ಚೆ ಒಯ್ದ್ರೆ ಆ ಉಚ್ಚೆಯಲ್ಲೇ ಕೊಚ್ಕೊಂಡು ಹೋಗೋ ದೇಶ ಅದು. ಡಿಯರ್ ಮೋದಿ ತಾತ, 3ನೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇಡೀ ಪಾಕಿ ನನ್ನ ಮಕ್ಕಳ ಪಾಕಿಸ್ತಾನವನ್ನು ಭೂಪಟದಲ್ಲಿ ಇಲ್ದಂತೆ ಮಾಡಿ. ಇದೇ ಒಳ್ಳೆ ಟೈಮು. ಈ ಟೈಮಲ್ಲಿ ಇವರ ಮೇಲೆ ಆಕ್ಷನ್ ನೀವು ತಗೊಂಡಿಲ್ಲ ಅಂದ್ರೆ ಜನ ನಿಮ್ಗೆ ರಿಯಾಕ್ಷನ್ ಕೊಡುವ ಟೈಮು ಬರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.